ನೋಡಿ ಆಮೇಲೆ ಅಷ್ಟೇ ಬಿದ್ದೈತೆ. ಅಯ್ಯ ನೀನೇನೋ ಮಹಾಶಿಲ್ಪಿ ಮಹಾಗುಪ್ತ ಮನುಷ್ಯ ನೀನು. ನಾನು ಅಡುಗೆ ಏನೋ ಸ್ವಲ್ಪ ಅಡುಗೆ ಮಾಡೋ ಹೊತ್ತಿಗೆ ನೀನು ಹೊರಗಡೆ ಕುತ್ಕೊಂಡು ಸುಮ್ಮನೆ ಕಾಲ ಕಳೆದಂಗೆ ನೀನು ನಮ್ಮ ಅಡುಗೆ ಮೇಲೆ ಮುಂದ್ಗಡೆ ಗುಂಡು ಇದ್ದಿದ್ದೆ. ಗುಂಡನ್ನೇ ನಾನು ಅಡುಗೆ ಮಾಡೋ ಒಳಗೆ ನೀವು ಅಷ್ಟೊಂದು ನಾಲ್ಕು ಸ್ವಲ್ಪ ರೂಪದಲ್ಲಿ ನೀನು ಕೆತ್ತನೆ ಮಾಡಿದ್ದೆ ಅಂದರೆ ನೀನು ಮಹಾಶಿಲ್ಪಿ ಮಹಾಗುಪ್ತ ಮನುಷ್ಯ ಅಂತ ಆಮೇಲೆ ಆಶ್ಚರ್ಯ ಬಿದ್ದೈತೆ ಈ ಶಿಲ್ಪ ನೋಡ್ಬಿಟ್ಟು. ಯಾವಾಗ ಆಮೇಲೆ ಈ ಶಿಲ್ಪ ನೋಡಿ ಆಮೇಲೆ ಆಶ್ಚರ್ಯ ಬಿತ್ತು. ಆಮೇಲೆ ದೃಷ್ಟಿ ಇದು ಮ್ಯಾಲೆ ಬಿತ್ತು. ದೃಷ್ಟಿ ಬಿದ್ದುಬಿಟ್ಟು ಹೊಡೆದಾಗಿದೆ ನೋಡಿ ಪ್ಯಾಚ್ ಹಾಕ ನೋಡ್ರಿ ಹತ್ತು ಕಡೆ ನೋಡ್ದಾಗಿದೆ. ಇವಾಗ ನಾವು ಅಂತೀವಿ ತಾಯಿ ದೃಷ್ಟಿ ಮಹಾಶಾಪ ಒಂದು ಮಕ್ಕಳ ಮೇಲೆ ಬೀಳಬಾರ್ದು ಅಂತೀವಿ. ಅದೇ ಥರ ನಮಗೆ ಇಲ್ಲಿ ಶಿವಲಿಂಗ ಐತೆ. ನಮ್ಮ ಪ್ರತಿ ಶಿವಾಲಯದಲ್ಲಿ ಶಿವನಿಗೆ ಎದುರುವಾಗ ನಂದಿ ವಾಹನ ಇದ್ದೇ ಇರುತ್ತೆ. ಆ ಥರ ನಮಗೆ ಈ ಶಿವಲಿಂಗಕ್ಕೆ ಆಪೋಸಿಟ್ ನಂದಿ ವಾಹನ ಅಲ್ಲಿ 7ನೇ ಪ್ರಾಕಾರದ ಊರು ಆಚೆ ಕೆತ್ತನೆ ಮಾಡಿದ್ದಾರೆ. ಆ ನಂದಿ ನೋಡಿ ಸರ್ ನಮಗೆ 15 ಅಡಿ ಎತ್ತರ ಐತೆ, 27 ಅಡಿ ಉದ್ದ ಐತೆ, 18 ಅಡಿ ಅಗಲ ಐತೆ ಸರ್. ಅದು ನಮ್ಮ ಇಂಡಿಯಾದಲ್ಲೇ ನಂಬರ್ 1 ಅಂತ ದೊಡ್ಡ ನಂದಿ ನಮ್ಮ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ. ನಂಬರ್ 1 ಅದೇ. 2ನೇ ತಾಜಾವೂರು ತಮಿಳುನಾಡು, 3ನೇ ಮೈಸೂರು ಚಾಮರಾಜೇಶ್ವರಿ ಬೆಟ್ಟ, 4ನೇ ಬೆಂಗಳೂರು ಗುಲ್ಟೆಪುರ ಸರ್. ನಾವು ಆ ನಂದಿ ಮುಂದ್ಗಡೆ ನಿಂತ್ಕೊಂಡು ನೋಡಿಬಿಟ್ರೆ ನಮಗೆ 4 ಸರ್ಪನ ದರ್ಶನ ಆಗುತ್ತೆ ಮಧ್ಯದಲ್ಲೇ. ಯಾಕಂದರೆ ಈ ಕಲ್ಯಾಣ ಮಂಟಪ ಕಟ್ಟಿದ ಟೈಮಿಗೆ ಕೆಲವರು ಇದೇ ಗ್ರಾಮಸ್ಥರು ಈ ರೂಪಾಣಿ ಮೇಲೆ ಹಸುವಿಟ್ಕೊಂಡ್ರು. ಆವೇ ಸ್ವಂತೂರದಲ್ಲಿ ದೊಡ್ಡ ದೇವಸ್ಥಾನ ಕಲ್ಯಾಣ ಮಂಟಪ ಕಟ್ತಾ ಇದ್ದಾನೆ. ಕಲ್ಯಾಣ ದುಡ್ಡಲ್ಲಿ ಅದಕ್ಕೆ ನಾಶನ ಮಾಡ್ತಾ ಇದ್ದಾನೆ. ನಾವು ಅದೇ ಥರ ಬಿಟ್ಬಿಟ್ಟೆ ಎಲ್ಲ ದುಡ್ಡಲ್ಲಿ ನಾಶನ ಮಾಡ್ತಂತ ಕೆಲವರು ಗ್ರಾಮಸ್ಥರು ವಿರೂಪಾಣಿ ಮೇಲೆ ಹಸುವಿತ್ತು ಬರೋ ಕೆಲವರು ಇದೇ ಗ್ರಾಮಸ್ಥರು ಏನೇನೋ ಚಾಟಿಗಳು ಹೇಳ್ಬಿಟ್ಟವ್ರು. ಅಚ್ಯುತರಾಯ ಆವಾಗ ಹಿಂದೆ ಮುಂದೆ ಏನೋ ಆಲೋಚನೆ ಮಾಡ್ದಂಗೆ ಅರೆ ನಾನು ಸ್ವಂತೂರದಲ್ಲಿ ಆವಾಗ ಏನೇನು ಕೆಲವರು ಯಾತಕ್ಕಾಗಿ ಕೆಲವರು ಗ್ರಾಮಸ್ಥರಿಗಾಗಿ ಒಂದು ಕಲ್ಯಾಣ ಮಂಟಪ ಕಟ್ಸಿದ್ದಾನೆ. ಅಷ್ಟಕ್ಕಾದ್ರೆ ಒಂದು ತಪ್ಪೇನು ಮಾಡಿಲ್ಲವಲ್ಲ ಅಂತ ಆ ಥರ ಹಿಂದೆ ಮುಂದೆ ಏನೋ ಆಲೋಚನೆ ಮಾಡ್ದ. ಅರ್ಜೆಂಟ್ ಅಂತ ಅಷ್ಟೊಂದು ತಪ್ಪು ಕೆಲಸ ಮಾಡ್ತಿದ್ದ ನಾವು ವಿರೂಪಣ್ಣ. ಆವೇನು ಅರ್ಜೆಂಟಾಗಿ ಕಣ್ಣು ತೆಗ್ದಾಯ್ತು ಅಂತ ಆರ್ಡ್ರ್ ಹಾಕ್ಯವನೆ. ಆರ್ಡ್ರ್ ಹಾಕ್ಬಿಟ್ರೆ ಆವಾಗ ಆ ವಿಷಯ ವಿರೂಪಣ್ಣಗೆ ಚೆಲ್ಬಿಡ್ತು. ವಿರೂಪಣ್ಣ ಆಲೋಚನೆ ಮಾಡಿ ಅರೆ ನಾನು ಕೆಲವರು ಗ್ರಾಮಸ್ಥರಿಗಾಗಿ ಕೆಲವರು ಯಾತ್ರಿಕರಿಗಾಗಿ ನಾನು ಸ್ವಂತೂರದಲ್ಲಿ ಒಂದು ಕಲ್ಯಾಣ ಮಂಟಪ ಕಟ್ತಾ ಇದ್ದೀನಿ. ಅಷ್ಟಕ್ಕಾದ್ರೂ ನಾನು ತಪ್ಪೇನು ಮಾಡಿಲ್ಲ. ನನ್ನ ಕಣ್ಣು ಹಾವಿನ ಕೈದಿಂದ ಯಾಕೆ ತೆಗೆಸ್ಕೋಬೇಕು, ನನ್ನ ಕಣ್ಣು ನಾನೇ ತೆಗೆದಾಕ್ತೀನಿ ಅಂತ ವಿರೂಪಣ್ಣ ಮಂತ್ರಿ ತೆಗೆದುಬಿಟ್ಟು ಇಲ್ಲಿ ಗೋಡೆಗೆ ಹಾಕ್ತೀನಿ. ಕಾಣಿಸುತ್ತೆ ಅವೇ ಕಣ್ಣಿನ ಮುತ್ತಲು ಅವೇ ಅವರ ರಕ್ತ ಅಂತವು. ಇವು ನಮಗೆ 500 ವರ್ಷ ಕಾಲ ಕಳೆದೋಯ್ತು. ಆ ಭಾಗ ಇವು ಎಷ್ಟು ಮಳೆ ನಿಲ್ತಾ ಇದೆ, ಎಷ್ಟೋ ಬಿಸಿಲು ಕಾಣ್ತಾ ಇದೆ, ಆದರೂ ಬಣ್ಣ ಹೋಗಿದೆ ಸರ್. ಇದು ಅದೇ ಥರ ನಿಲ್ತಾ ಇದೆ. ಬೇರೆ ಅಷ್ಟಕ್ಕಾಗಿ ಇದು ಯಾವಾಗ ವಿರೂಪಣ್ಣ ಕಣ್ಣು ಹೋಗ್ಬಿಟ್ಟು ದೇವಸ್ಥಾನ ಕಟ್ಸಿರೋ ಮತ್ತು ಕಣ್ಣು ಇದು ಅಷ್ಟಕ್ಕಾಗಿ ಅಸಂಪೂರ್ತಿಯಾಗಿ ನಿಂತೋತು. ತಿರ್ಗ ಯಾರಂದ್ರೆ ಅದು ಅವೇ ಗುಡ್ಡಕ್ಕೂ ಅಂಧಕಾರ ಹೋಗ್ಬಿಟ್ಟು ಆ ಕಣ್ಣಿಗೆ ಹೋಗ್ಬಿಟ್ಟು ತಿರುಗಿ ಆ ಮಂತ್ರಿ ಯಾರಾದರೂ ಇದು ಅಭಿವೃದ್ಧಿ ಮಾಡೋಣ ಇದಕ್ಕೆ ಕಟ್ಸಿಲ್ಲ. ಇದು ಅದಕ್ಕಾಗಿ ಅಸಂಪೂರ್ತಿಯಾಗಿ ನಿಂತೋತು. ಇದೇ ಅಸಂಪೂರ್ತಿ ಕಲ್ಯಾಣ ಮಂಟಪ ಅಂತ. ಬೊಟ್ಟು ಅಲಂಕರಿಸ್ಕೊಂಡು ಯಾವ ಥರ ಅಲಂಕರಿಸ್ಕೊಂಡು ನಾವು ಬೊಟ್ಟು ಒಳ್ಳೆಯದು ಯಾವ ಥರ ಬೊಟ್ಟು ಅಲಂಕರಿಸ್ಕೊಂಡು ನಮಗೆ ಕೆಟ್ಟದಂತ ಒಂದು ಸ್ವಲ್ಪ ರೂಪದಲ್ಲಿ ನನಗೆ ಇಲ್ಲಿ ಯೋಚನೆ ಮಾಡಿ ತೋರಿಸಿದ್ರೆ ಈಗ ನೋಡಮ್ಮ ಈ ಥರ ಕನ್ನಡಕ್ಕೆ ಮುಖ ನೋಡ್ಕೊಂತ ಈ ಥರ ಬೊಟ್ಟು ಬಿಟ್ಟರೆ ನಾವು ಅದು ಅಶುಭ ಅಂತ ಒಳ್ಳೇದಲ್ಲ ಅಂತ ನಾವು ಈ ಥರ ಕನ್ನಡಕಿನಲ್ಲಿ ಕೈ ನಮ್ಮ ತಲೆ ಮೇಲೆ ಈಗ ಸುತ್ಕೊಬಿಟ್ಟು ಈಗ ಬೊಟ್ಟು ಅಲಂಕರಿಸ್ಕೊಬಿಟ್ರೆ ನಮ್ಗೆ ಒಳ್ಳೆಯದು ಶುಭ ಅಂತ ಆ ಲಕ್ಷಣಗಳೆಲ್ಲ ನಾವು ಸ್ವಲ್ಪ ರೂಪದಲ್ಲಿ ಇಲ್ಲಿ ಕೆತ್ತನೆ ಮಾಡಿ ತೋರಿಸಿದರೆ ಕಾಣಿಸ್ತಾರೆ. ಈಗ ನೋಡಿರಿ ಇವನೇ ಒಬ್ಬ ಮನುಷ್ಯ, ಇವನೇ ಒಬ್ಬ ಮನುಷ್ಯ, ಇವರಿಬ್ಬರು ಏನು ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಸರ್ ಅಂತೆ. ನೋಡಿರಿ ಇವನ ಕೈನಲ್ಲೇ ಇವನ ಕೈ ಇಟ್ಕೊಂಡವನೆ, ಇವನ ಕೈನಲ್ಲೇ ಇವನ ಕೈ ಇಟ್ಕೊಂಡವನೆ, ಇವನ ಕೈನಲ್ಲಿ ಇವನ ಕಾಲು ಇಟ್ಕೊಂಡವನೆ, ಇವನ ಕೈನಲ್ಲಿ ಇವನ ಕಾಲು ಇಟ್ಕೊಂಡವನೆ. ಆ ಥರ ಒಬ್ರ ಕೈ ಒಬ್ರು ಕಾಲು ಒಬ್ಬರು ಇಟ್ಕೊಂಡು ಶರೀರ ಎಲ್ಲ ಒಂದು ಚಕ್ರಾಕಾರದಲ್ಲಿ ಬೊಗ್ಸಿಬಿಟ್ಟು ತಿರುಗ್ತಾವೆ ಚಕ್ರಾಕಾರದಲ್ಲಿ. ಇದೆಲ್ಲ ಸರ್ಕಸ್ ಸರ್. ಇವಾಗ ನಮಗೆ ರಕರಕ ಎಲ್ಲ ಸರ್ಕಸ್ ಎಲ್ಲ ಬಂದಿದೆಯಲ್ಲ ಅವೇನು ಹೊಸವೇನಲ್ಲ. ನಾವು ಪೂರ್ವ ಕಾಲಕ್ಕೆ ಅಂತ ಅದಕ್ಕೆ ನಿದರ್ಶನವಾಗಿ ಇಲ್ಲಿ ನಮಗೆ ಇಬ್ಬರು ಮನುಷ್ಯರು ಒಂದು ಚಕ್ರಾಕಾರದಲ್ಲಿ ಎಲ್ಲಿ ಕೆಲಸ ಮಾಡಿ ತೋರಿಸಿದ್ದಾರೆ. ಸಂಪೂರ್ತಿ ಕಲ್ಯಾಣ ಮಂಟಪದಲ್ಲಿ ಇಲ್ಲಿ ನಮಗೆ ಶಿವ ಪಾರ್ವತಿ ಕಲ್ಯಾಣ ನಡೀತೈತೆ. ಒಂದು ಶಾಸ್ತ್ರ ಪ್ರಕಾರವಾಗಿ ಪೂರ್ವ ಕಾಲದಲ್ಲಿ ಕಲ್ಯಾಣ ಮಾಡ್ಕೊಂಡ್ರೆ ದೇವತೆಗಳು 4 ವೇದಗಳು ಸಾಕ್ಷಿಯಾಗಿ ನೀನು ಪ್ರಮಾಣ ಪೂರ್ವಕವಾಗಿ ಬೆಳ್ಳಾಡ್ತೀನಂತ 4 ಬೆಳ್ಳು ಇಡ್ತಾನೆ ಶಿವ. ಇದರಂತ ಪಾರ್ವತಿ ದೇವಿಗೆ 4 ಬೆಳ್ಳು ಇಡ್ತಾನೆ, 4 ವೇದಗಳು ಸಾಕ್ಷಿಯಾಗಿ ನಿನ್ನ ಬೆಳ್ಳಾಡ್ತೀನಂತ ಮದುವೆ ಮಾಡ್ಕೊಳ್ತೀನಂತ. ಇವಾಗ ನಮಗೆ ಅದೇ ಥರ
ಮದುವೆ ಅದಕ್ಕೆ ಮುಂಚೆ ಹೊಸ ದಂಪತಿಗಳು ನಾಚಿಕೆ ಪಡೋ ಲಕ್ಷಣಗಳೆಲ್ಲ ಇಲ್ಲಿ ನಮ್ಮ ಕೆತ್ತನೆ ಹೊರತೋಗಿಸಿದ್ದಾರೆ. ಇವಾಗ ನೋಡಿ ಸರ್, ನಮಗೆ ಪಾರ್ವತಿ ಒಂದು ವಾರಗಂಡ ರೂಪದಲ್ಲೇ ಶಿವನ ನೋಡ್ದಂಗೆ ನೋಡ್ತಾ ಇದ್ದೆ. ಅದೇ ಥರ ಶಿವನು ಪಾರ್ವತಿಯನ್ನು ನಾಚಿಕೆ ಪಡ್ತು ಒಂದು ನೋಡ್ದಂಗೆ ಒಂದು ವಾರಗಳಿಂದ ಪಾರ್ವತಿಯನ್ನು ನೋಡ್ತಾ ಇದ್ದೇನೆ. ಆ ಥರ ನೋಡ್ದಂಗೆ ನಾಚಿಕೆ ಪಡ್ತಾ ಒಂದು ದಂಪತಿಗಳಾಗಿ ಪರಿಚಯ ಆಗಿ ಇದ್ದ ಗಂಡ ಹೆಂಡತಿಯಾಗ ಆಗೋ ಲಕ್ಷಣಗಳೆಲ್ಲ ನಮ್ಗೆ ಕೆತ್ತನೆ ಮಾಡ್ತಾರೆ, ಇಲ್ಲಿ ಕೆತ್ತನೆ ಮಾಡ್ತಾ ತೋರಿಸಿದ್ದಾರೆ. ಇವನೇ ಶಿವನ ಮಾವ ಪರ್ವತರಾದಂಥ ಇವರು ಶಿವ ಪರ್ವತಕ್ಕೆ ಕಾಲು ತೊಳೆದು ಕನ್ಯಾದಾನ ಮಾಡೋಕ್ಕೆ ಇಲ್ಲಿ ಸಿದ್ಧವಾಗಿ ನಿಂತ್ಕೊಂಡಿದ್ದಾನೆ. ಇವಾಗ ನಮ್ಗೆ ಕನ್ಯಾದಾನ ಮಾಡ್ಬೇಕಂದ್ರೆ ಬ್ರಾಹ್ಮಣ ಬಂದ್ಬಿಟ್ಟು ವೇದ ಮಂತ್ರಗಳು ಓದಿ ಅದಕ್ಕೆ ಯಾವ ಥರ ನಾವು ಕನ್ಯಾದಾನ ಮಾಡ್ತಾನೋ ಆ ಕಾಲ ವೇದ ಮಂತ್ರಗಳು ಓದಿ ಕನ್ಯಾದಾನ ಮಾಡ್ತಿದ್ದಾನೆ. ಇವ್ರು ನೋಡಿ ಸರ್, ಇವರೆಲ್ಲ ಅಷ್ಟದಿಕ್ಪಾಲಕರು, ಇವರೆಲ್ಲ ಅಷ್ಟದಿಕ್ಪಾಲಕರು. ಇಲ್ಲಿ ನಮಗೆ ಶಿವ ಪಾರ್ವತಿ ಅಲ್ಲಿ ಕಲ್ಯಾಣ ನಡೀತಿದ್ರೆ ಆ ಮದುವೆ ಬಂದಿರೋದ್ರೆಲ್ಲ ಅಷ್ಟದಿಕ್ಪಾಲಕರು. ವಾಯುದೇವ ಜಿಂಕು ವಾಹನ, ಯಮಧರ್ಮರಾಜ ಎಮ್ಮೆ ಮಾಡೋ ವಾಹನ, ಸುತ್ತ ಇವರೆಲ್ಲ ಅಷ್ಟದಿಕ್ಪಾಲಕರು. ಅಲ್ಲಿ ಶಿವ ಪಾರ್ವತಿಗೆ ಕಲ್ಯಾಣ ಬಂದಿರೋ ಅಷ್ಟದಿಕ್ಪಾಲಕರು. తూర్పు పడమర ఉత్తరము దక్షిణం 4 యుగాలు 4 వేదాలు 4 దిక్కులు. ಇಲ್ಲಿ ನೋಡ್ತಾರೆ ನಮಗೆ ಕಾಮಧೇನು ಅಂತ ಒಂದು ಹಸು ಸರ್. ಇಲ್ಲಿ ಈ ಹಸು ನೋಡಿ ಸರ್, ನಮಗೆ ಒಂದೇ ಶರೀರ ಹೋಗ್ತಾರೆ. ಇದೊಂದು ಆಶ್ಚರ್ಯವಾದ ವಿಷಯ ಸರ್. ಇದು ಒಂದು ಆಶ್ಚರ್ಯವಾಗಿ ನೋಡಬೇಕಾದ ವಿಷಯ. ಇವಾಗ ನೋಡಿ ಸರ್, ನಮಗೆ ಈ ಎಡದಲ್ಲಿ ಮುಚ್ಕೊಬಿಟ್ರೆ ನಮಗೆ ನೋಡಿ ಸರ್ ಇವಾಗ ನಿಂತ್ಕೊಂಡಾಗ ಕಾಣಿಸುತ್ತೆ. ತಿರ್ಗ ನಾವು ಈ ಎಡತಲೆ ಮುಚ್ಚಿಬಿಟ್ರೆ ಕರು ಹಾಲು ಕುಡಿಸಿದ್ದ ಕಾಣಿಸುತ್ತೆ. ನಾವು ತಿರ್ಗಿ ಈ ಎಡತಲೆ ಮುಚ್ಚಿಬಿಟ್ರೆ ಮಕ್ಕಳು ತಲೆ ಮುಗಿಸ್ಬಿಟ್ಟು ಹುಲ್ಲು ಮೇಯ್ತಿದ್ದಂಗೆ ಕಾಣಿಸುತ್ತೆ ನಮಗೆ. ಈಗ ನೋಡಿ ಸರ್, ಎಷ್ಟೊಂದು ಚಾತುರವಾಗಿ ಎಷ್ಟೊಂದು ಹುಷಾರವಾಗಿ ಮೇಲೆ ಕತ್ತಿರ್ತಿ ನೈಪುಣ್ಯವಾಗಿ ಇದು ಕೆತ್ತನೆ ಮಾಡ್ಕೊಂಡ್ಬಿಟ್ಟು ಮುಂದೆ ಸೇರಿದ ಮೂರು ತಲೆ. ಇದು ನಮಗೆ ಒಂದನೇ ವಿಗ್ರಹ. ಎರಡನೇ ವಿಗ್ರಹ ನಾವು ಹೋಗೋ ದ್ವಾರದ ಪಕ್ಕೇ ಐತೆ ಗೋಡೆ ಮೇಲೆ. ಇದು ನೋಡಿ ಸರ್, ಇದೆಲ್ಲ ಲೇಪ್ ಹಾಕಿ ಬಾಟರ್ಸ್ ಅಂತ ಸ್ಯಾರೀಸ್ ಬಾಟರ್ಸ್ ಸರ್ ಇವೆಲ್ಲ. ಇವು ನೋಡ್ರಿ ನಮಗೆ ಇವು ಒಂದೊಂದು ಸ್ತಂಭಕ್ಕೆ 4 ರಕ ಡಿಸೈನ್ಸ್ ಇದೆ. ಈಗ ನೋಡ್ರಮ್ಮ, ಇವೆಲ್ಲ ಸ್ಯಾರೀಸ್ ಡಿಸೈನ್ಸ್ ಇವೆಲ್ಲ. ಇವು ನಮ್ಗೆ ಒಂದೊಂದು ಸ್ತಂಭಕ್ಕೆ 4 ರಕ ಡಿಸೈನ್ಸ್ ಇದಾವೆ. ಇದ್ಕಡೆ ಇರೋ ಡಿಸೈನ್ ಇದ್ಕಡೆ ಇರಲ್ಲ, ಇದ್ಕಡೆ ಇರೋ ಡಿಸೈನ್ ಇದ್ಕಡೆ ಇರಲ್ಲ. ಆ ಥರ ನಮಗೆ ಒಂದೊಂದು ಸ್ತಂಭಕ್ಕೆ 4 ರಕ ಡಿಸೈನ್ಸ್ ಇದೆ. ಇವೆಲ್ಲ ಈ ಸ್ತಂಭದ ಮೇಲೆ ಇರೋ ಡಿಸೈನ್ ಆ ಸ್ತಂಭದ ಮೇಲೆ ಇರೋಲ್ಲ. ಆ ಥರ ಒಬ್ಬೊಬ್ಬರು ಒಂದೊಂದು ಸ್ತಂಭದ ಮೇಲೆ ಒಂದೊಂದು ರಕ ಇರುತ್ತೆ. ಇವೆಲ್ಲ ಬಂದುಬಿಟ್ಟು ನಮಗೆ 144 ಡಿಸೈನ್ಸ್ ಇದೆ ಇವೆಲ್ಲ. ಇವೆಲ್ಲ ನಮಗೆ ಫೋಟೋ ಪ್ರಿಂಟ್ಸ್ ಎಲ್ಲ ಬೇರೆ ಕಡೆ ಎಲ್ಲ ತಯಾರು ಇವೆಲ್ಲ ಬೇರೆ ಕಡೆ ಈ ಫೋಟೋ ಪ್ರಿಂಟ್ಸ್ ಎಲ್ಲ ತಗೊಂಡೋಗ್ಬಿಟ್ಟು ಕಂಚಿ ಧರ್ಮ ತಗೊಂಡೋಗ್ಬಿಟ್ಟು ಫೋಟೋ ಪ್ರಿಂಟ್ಸ್ ಎಲ್ಲ ತಗೊಂಡೋಗಿ ಚಾರೀಸ್ಗೆ ಬಾಡ್ಸ್ ಹಾಕ್ತಾರೆ. ಇಲ್ಲೇನು ತಯಾರಾಗುತ್ತೆ, ಇಲ್ಲಿ ಬರೇ ಡಿಸೈನ್ಸ್ ಫೋಟೋ ಪ್ರಿಂಟ್ ತಗೊಂಡು ಹೋಗ್ತಾರೆ. ಬನ್ನಿ, ಇವುಗಳೆಲ್ಲ ದ್ವಾರದ ಪಕ್ಕದಲ್ಲಿ ನಿಂತ್ಕೊಂಡು ಆಹ್ವಾನಿಸ್ತಾರೆ ಮದುವೆಗೆ ಬರ್ರಿ ಅಂತ. ಆ ಊರದಲ್ಲಿ ಈ 3 ಗಂಟಾಗ್ರವರೇ ಬ್ರಹ್ಮ ಋಷಿಗಳು, ಈ ಕಿರೀಟಕ್ಕಿಯವರೇ ರಾಜ ಋಷಿಗಳು, ಇವರೆಲ್ಲ 10 ಜನ ಋಷಿಗಳು ಅಲ್ಲಿ ಶಿವಾಪಾರ್ವತಿ ಕಲ್ಯಾಣ ನಡೀತಾ ಇದ್ರೆ ಆ ಕಲ್ಯಾಣಕ್ಕೆ ಬರೋ ದೇವತೆಗಳು ಮುನ್ನುಗಳೆಲ್ಲ ಆಹ್ವಾನಿಸ್ತಾ ಇದ್ದಾರೆ. ದ್ವಾರದ ಪಕ್ಕದಲ್ಲಿ ನಿಂತ್ಕೊಂಡು ಬರ್ರಿ ಮದುವೆಗಂತ ಇವರೇ ಆಹ್ವಾನಿತರು. ಇನ್ನೊಂದು ಸಲ ಇಲ್ಲಿ ತಾಂಡವೇಶ್ವರ ಅಂತ ಈಶ್ವರಲಿಂಗ. ಇಲ್ಲಿ ನಮಗೆ ಪಂಚಲಿಂಗ ದರ್ಶನ, ಪಾಪ ವಿಮೋಚನೆ ಅಂತ ಒಂದು ಶಾಸ್ತ್ರ ಪ್ರಕಾರ ನಮಗೆ ಇಲ್ಲಿ ಒಂದು 5 ಲಿಂಗ ದರ್ಶನ ಆಗ್ತವೆ. ಅದೇ 4 ಕಡೆ ಸ್ವಲ್ಪ ನೋಡ್ತಲ್ಲ, ಅದು 1ನೇ ಲಿಂಗ, ಇದು 2ನೇದು, ಇನ್ನು 3 ಲಿಂಗ ಒಳಗಡೆ ದರ್ಶನ ಆಗುತ್ತೆ. ಆ ಥರ ನಮ್ಗೆ ಶಾಸ್ತ್ರ ಪ್ರಕಾರ ಈ ಪುಣ್ಯಕ್ಷೇತ್ರದಲ್ಲಿ ಪಂಚಲಿಂಗ ದರ್ಶನ, ಪಾಪ ವಿಮೋಚನೆ ಅಂತ ನಾವು ಮಾಡಿದ ಪಾಪಗಳೆಲ್ಲ ಈ ಪುಣ್ಯಕ್ಷೇತ್ರದ ವಿಮೋಚನೆ ಆಗ್ತಾ ಅಂತ 5 ಲಿಂಗ ಇನ್ನೊಂದು ಸರಿದು ನಾಗಮಂಡಪ ಅಂತಾರೆ. ಇವಾಗ ನಮಗೆ ನಾಗ ಚೌತಿ, ನಾಗಪಂಚಮಿ ಅಂತ ಹೂಗಳೆಲ್ಲ ಬರ್ತಾ ಇರ್ತವೆ. ಪ್ರತ್ಯೇಕ ಮಂಟಪ ಕಟ್ಬಿಟ್ಟು ಅಲ್ಲಿ 4 ಪ್ರತಿಷ್ಠೆ ಮಾಡಿ ಇನ್ನೊಂದು ಸರಿದೆ ಒಂದು ಸಿಕ್ತೊಂದು ಗೊಂಬೆ ಕಾಣಿಸ್ಕೊಂಡು ವಿಗ್ರಹ. ಆ ವಿಗ್ರಹ ಪಂಚಾಂಗ ಮಂಟಪ ಅಂತ. ಪಂಚಾಂಗ ಮಂಟಪ ಅಂದರೆ ಶಾಸ್ತ್ರ ಪ್ರಕಾರ ನಮಗೆ ಒಂದೊಂದು ಸ್ತಂಭ ಬಂದುಬಿಟ್ಟು 5 ಪೀಸ್ ಜೇನ್ಸರು. ಆ ವಿಗ್ರಹದ ಕೆಳಗಿರೋ ಪೀಸೆ ಒಂದು ಆ ಸ್ತಂಭ, ಆರೊಂದು ಪ್ಲೇಟು, ಚಂದ್ರ ಪ್ಲೇಟ್, ಅದ್ರ ಮೇಲೆ ಪುಷ್ಪ. ಆ ಥರ ನಮಗೆ 5 ಲಿಂಗದ 5 ಪೀಸ್ ಜೇನ್ಸರ್ ಅವು. ಇದೇ ಪಂಚಾಂಗ ಮಂಟಪ. ಇವಾಗ ಶಾಸ್ತ್ರ ಪ್ರಕಾರ ಪಂಚಾಂಗ ಯಾಗ ಶಾಸ್ತ್ರ ಪ್ರಕಾರ ಅಲ್ಲೇ ನಡೆಸ್ತಾರೆ. ಇನ್ನೊಂದು ಸಲ ಸೀತಾದೇವಪಾದ ತ್ರೇತಾಯುಗದಲ್ಲಿ ರಾಮ ಪರಿಪಾಲನೆ ಮಾಡುವಾಗ ಸೀತಾದೇವಿಗಾಗಿ ಉಯ್ಯಾಲ ಮಂಟಪ ಕಟ್ಟಿಸವನೇ. ಆ ಕಾಲದಲ್ಲಿ ಈ ಉಯ್ಯಾಲ ಮಂಟಪದಲ್ಲಿ ಸೀತಾದೇವಿ ಉಯ್ಯಾಲ ಆಡ್ತಾ ಇದ್ರೆ ಆವಾಗ ಸೀತಾದೇವಿ ಮೇಲೆ ರಾವಣಾಸುರ ಚಂಡವಾಗಿ ದಂಡಯಾತ್ರೆ ಬಂದುಬಿಟ್ರೆ ಆವಾಗ ಸೀತಾದೇವಿ ಅನುಮಾನ ಬಿತ್ತು. ಅರೆ ರಾವಣಾಸುರ ನನ್ನ ಮೇಲೆ ದಂಡಯಾತ್ರೆ ಬರ್ತಾ ಇದ್ದಾನೆ, ಆವಯ್ಯ ಮಹಾರಾಕ್ಷ ಸ್ವರೂಪ ಮತ್ತು ಮಹಾರುದ್ರ ಸ್ವರೂಪ, ಮಹಾಮಾಯಗಾರ, ಇನ್ನು ನಾನು ಏನೇನು ಮಾಡ್ತಾನಂತ
ಭಯ ಬಿದ್ದು ಅನುಮಾನ ಪಟ್ಟು ಆ ಉಯ್ಯಾಲಾಡೋದು ಬಿಟ್ಟುಬಿಟ್ಟು ಅಲ್ಲಿಂದ ದೂಕ್ಬಿಟ್ಟಾರೆ. ದೂಕ್ಬಿಟ್ಟು ನಮಗೆ ಇಲ್ಲೊಂದು ಪಾದ, ಇಲ್ಲಿ ಪೆನುಗೊಂಡ ಅಂತ ಒಂದು ಬೆಟ್ಟ ಐತೆ, ಆ ಊರ ಬೆಟ್ಟದ ಮೇಲೆ ಒಂದು ಪಾದ ಇಕ್ಕೈತೆ. ಈ ಪಾದದಲ್ಲಿ ನಮಗೆ ಎಷ್ಟೇ ಸಮ್ಮರ್ ಬಿಸಿಲು ಕಾಲ ಆದ್ರೂ ಈ ಬೆಳ್ಳಿನಿಂದ ಇಲ್ಲಿಂದ ನೀರು ಬರ್ತಾರೆ ಇದೆ ಸರ್. ಬರುತ್ತೆ ಅದೆಲ್ಲ ಬರುತ್ತೆ. ನಾವು ಎಷ್ಟೇ ಬಿಸಿಲು ಕಾಲ ಆದ್ರೂ ಹೆಚ್ಚಾಗಿ ಬರ್ತಿತ್ತು, ಸ್ವಲ್ಪ ಅದಕ್ಕೆ ಬರ್ತದೆ. ಥರ ನಮಗೆ ಎಲ್ಲ ಬಡಿಸ್ಕೊಬಿಟ್ಟು ಊಟಕ್ಕೆ ಕೂತ್ಕೊಂಡ್ರೆ ನಮ್ಮ ಕೈ ಇಲ್ಲಿಂದ ಅಲ್ಲಿವರೆಗೂ ಸಿಗಲ್ಲ. ಆ ಥರ ನಾವು ಊಹಿಸ್ಕೊಬಿಟ್ರೆ ಆ ಕಾಲದಲ್ಲಿ ಇದೆ ಪ್ಲೇಟ್ಗಳಲ್ಲಿ ದೇವಸ್ಥಾನ ಕಟ್ಟಿರೋ ಸೇರ್ಕೊಳ್ಳಿ ತಟ್ಟುಗಳಲ್ಲಿ ಊಟ ಮಾಡ್ಯಾರು ಅಂದರೆ ಅವರು ಎಷ್ಟೊಂದು ಆಜಾನುಭಾವರು ಚೆಸ್ಟ್ ಏನು, ಅವ್ರ ಹೈಟ್ ಏನು, ಅವ್ರು ಏಟು ಊಟ ಮಾಡೋರು, ಏನು ಕೆಲಸ ಮಾಡೋರು ಅಂತ ನಾವು ಪ್ಲೇಟ್ಗಳು ನೋಡಿಬಿಟ್ರೆ ಊಹಿಸ್ಕೋಬೋದು. ಈ ಕಾಲದಲ್ಲಿ ನಾವು ಚಿಕ್ಕ ಚಿಕ್ಕ ಪ್ಲೇಟ್ಸಲ್ಲಿ ಬಂದಿದೆ ಸರ್, ಬಾಂಬೆ ಪ್ಲೇಟ್ಸ್ ಅಂತ ಸ್ಟೀಲ್ನಲ್ಲಿ ಬಂದಿದೆ. ಇದು ಪೂರ್ವ ಕಾಲಕ್ಕೆ ಈ ಗ್ರಾಮಕ್ಕೆ ಲೇಪಾಕ್ಷಿಂದ ಈ ಗ್ರಾಮಕ್ಕೆ ಯಾಕೆ ಬಂದಿರುತ್ತೆ, ಪೂರ್ವ ಕಾಲಕ್ಕೆ ಇದು ಜಟಾಯು ಪಕ್ಷಿ ಬಿದ್ದ ಸ್ಥಳ ಸರ್. ಇದು ಲೇಪಾಕ್ಷಿ ಸೀತನ ರಾವಣಾಸುರ ತಗೊಂಡು ಹೋಗುವಾಗ ಜಟಾಯು ಪಕ್ಷಿ ಡಬ್ಬಿದೆ. ಜಟಾಯು ಪಕ್ಷಿನ ರಾವಣಾಸುರ ರೆಕ್ಕೆ ಕಡ್ದಾಗ ಬಿಡ್ತಾನೆ. ರೆಕ್ಕೆ ಕಡ್ದಾಗ ಬಿಟ್ಟರೆ ಆ ಪಕ್ಷಿ ರೆಕ್ಕೆ ಮುರಿದೋಗ್ಬಿಟ್ಟು ರಾಮ ಅಂತ ಅಲ್ಲೇ ಬಿದ್ದೋಗುತ್ತೆ. ಆವಾಗ ರಾಮ ಸೀತೆ ಹುಡ್ಕಂತ ಅದೇ ದಾರಿನಾಗ ಬಂದಾಗ ಆ ರೆಕ್ಕೆ ಮುರಿದೋಗಿ ರಾಮ ಅಂತಾರೆ ಪಕ್ಷಿ ಹಿಡ್ಕೊಂಡು ರಾಮ ಲೈ ಪಕ್ಷಿ ಅಂತ ಎಬ್ಬಿಸ್ತಾನೆ. ಎದ್ದೇಳು ಪಕ್ಷಿ ಅಂತ. ಅದಕ್ಕೆ ಗ್ರಾಮಕ್ಕೆ ಸ್ಥಿರವಾಗಿ ಲೇಪಾಕ್ಷಿ ಅಂತ ಹೆಸರು ಬಂದಿದೆ ಸರ್. ಅಲ್ಲಿ ಇದು ನಾವು ನೋಡಿ ಸರ್ 3ನೇ ದ್ವಾರ. ಇದು ಈ ಪೇಂಟಿಂಗ್ಸ್ ಹಾಕಿದ್ರೆ ಇವೆಲ್ಲ ನಮಗೆ ಇಂಥ ಪೇಂಟ್ಸ್ ಎಲ್ಲ ಹಾಕ್ಬೇಕಂದ್ರೆ ನಮಗೆ ರಕರಕ ಎಲ್ಲ ಆಯಿಲ್ ಪೇಂಟ್ಸ್ ಎಲ್ಲ ಬಂದಿದೆ. ಆ ಕಾಲದಲ್ಲಿ ಏನಿಲ್ಲ, ಇವೆಲ್ಲ ನಮಗೆ ರಕರಕ ಎರಡು ಹಸುಗಳಲ್ಲಿ ತಯಾರು ಮಾಡಿ ಹಾಕಿರೋ ಪೇಂಟಿಂಗ್ಸ್ ಇವೆಲ್ಲ ಸರ್. ಇವೆಲ್ಲ ಪೇಂಟಿಂಗ್ ಕಲ್ಸ್ಕೊಂಬಕ್ಕೆ ನೋಡಿ ಅಲ್ಲೆಲ್ಲ ಚಿಕ್ಕ ಚಿಕ್ಕ ಬಂದೆಲ್ಲ ಸರ್. ಇದೆಲ್ಲ ನಾಟಕ ಮಾಡಪ್ಪ ಅಂತ ಸರ್. ಇದೆಲ್ಲ ನಾಟ್ಯ ಮಂಟಪ ಅಂತ ಸರ್. ಇದೆಲ್ಲ ನಾಟ್ಯ ಮಂಟಪ ಅಂದರೆ ಡ್ಯಾನ್ಸಿಂಗ್ ಹಾಲ್. ಈ ಡ್ಯಾನ್ಸಿಂಗ್ ಹಾಲ್ ನಮಗೆ ಈ ಸುತ್ತ ಸ್ತಂಭಗಳಾಯ್ತು ನಮಗೆ. ಇವೆಲ್ಲ ನಮಗೆ 74 ಸ್ತಂಭ ಇದೆ ಸರ್. ಇಲ್ಲಿ ಈ 74 ಸ್ತಂಭ ಇರುವ ನಾಟ್ಯ ಮಂಟಪದಲ್ಲಿ ಈ 3ನೇ ಮಂಟಪದಲ್ಲಿ ರಂಭೆ ನಾಟ್ಯ ಮಾಡ್ತಾ ಇದೆ. ಇಲ್ಲಿ ದತ್ತಾತ್ರೇಯ ತಾಳ ಹಾಕ್ತಾ ಇದ್ದಾನೆ. ಇಲ್ಲಿ ಶಿವ ಚಿರುನವದಿಂದ ನಾಟ್ಯವನ್ನು ಪ್ರಾರಂಭಿಸ್ತಾ ಇದ್ದಾನೆ. ಇಲ್ಲಿ ಪಾರ್ವತಿ ನೋಡ್ತಾ ಐತೆ. ಇಲ್ಲಿ ಸೂರ್ಯ ಮೇಳ ಬಾರಿಸ್ತಾ ಇದ್ದಾನೆ. ಇಲ್ಲಿ ತುಂಬೂರ ವೀಣಾ ಬಾರಿಸ್ತಾ ಇದ್ದಾನೆ. ಇಲ್ಲಿ ರೀಟೇಶ್ವರ ಡೋರ್ ಬಾರಿಸ್ತಾ ಇದ್ದಾನೆ. ಇಲ್ಲಿ ನಂದೀಶ್ವರ ಮೃದಂಗ ಬಾರಿಸ್ತಾ ಇದ್ದಾನೆ. ಇಲ್ಲಿ ವಿಶ್ವಬ್ರಹ್ಮ ಡೋರ್ ಬಾರಿಸ್ತಾ ಇದ್ದಾನೆ. ಇಲ್ಲಿ ನೋಡ್ತಾ ಇದ್ದೀವಿ ನಟರಾಜು ನಾಟ್ಯ ಮಾಡ್ತಾ ಇದ್ದಾನೆ. ಇಲ್ಲಿ ಚಂದ್ರ ನೋಡ್ತಾ ಇದ್ದಾನೆ. ಇಲ್ಲಿ ನೋಡ್ತಾ ಇದ್ದೀವಿ ಇವನೇ ಸನಕಸಂದ್ರ ಅಂತ, ಇವ ಸಂಗೀತ ವಿದ್ವಾಂಸ. ಇಲ್ಲಿ ರಂಬೆ ಈ ಸ್ತಂಭದ ಮೇಲೆ ನಾಟ್ಯ ಮಾಡ್ತಾ ಇದ್ದಾರೆ. ಸುತ್ತ ಇವರೆಲ್ಲ ರಕರಕ ವಾದ್ಯಗಳಲ್ಲಿ ಬೀಜ ಕೊಡ್ತಾ ಇದ್ದಾರೆ. ಇವೆಲ್ಲ ಅವ್ರಿಗೆಲ್ಲ ಇವನೇ ಗುರು. ಇವನೇ ಸನಕಸಂದ್ರ ಅಂತ ಸಂಗೀತ ವಿದ್ವಾಂಸ. ಮೇಲೆ ನೋಡಿ ಸರ್ ನಮಗೆ ಶತಪತ್ರ ಕಮಲ ಅಂತ. ಶತಂ ಅಂದರೆ 100, ಕಮಲ ಬಂದರೆ ಮಗು ಸರ್. ಸುತ್ತ ಒಂದು 100 ಎಲೆಗಳಲ್ಲಿ ಕಾಯ ಮಾಡಿರೋ ಇದೇ ಶತಪತ್ರ ಕಮಲ. ಅದೇ ಎಲೆ ಸರ್. ಇವೆಲ್ಲ ಸುತ್ತ 3 ಎಲೆ. ಆ ಮಂದಿರದಲ್ಲಿ ಕಾಣದೆ ನಮ್ಮ ಕಮಲ ಅಂದರೆ ಕಮಲ. ರಂಭೆ ನಾಟ್ಯ ಮಾಡಬೇಕು. ಯಾವ ಥರ ಡೈರೆಕ್ಷನ್ ಕೊಟ್ಟರೆ ಅದೇ ಥರ ಅಲ್ಲಿ ರಂಭೆ ಮಾಡಬೇಕು. ಇವನ ಹೆಸರೇ ಭೃಂಗೇಶ್ವರ ಅಂತ. ಇವಾಗ ನೋಡ್ರಿ ಕುದುರೆ ಜಡೆ. ಕುದುರೆಗೆ ಯಾವ ಥರ ತಲೆ ಮೇಲೆ ಕೂದಲಿರುತ್ತೋ ಅದೇ ಥರ ಕುದುರೆ ಜಡೆ ಅಂತ. ಕುದುರೆಗೆ ಯಾವ ಥರ ಹಲ್ಲಿರುತ್ತೋ ಅದೇ ಥರ ಕುದುರೆ ಹಲ್ಲು. ಇಲ್ಲಿ ನಮಗೆ 3 ಕಾಲು ಇವೆ. 1, 2, 3 ಕಾಲು. 3 ಕಾಲು ಯಾಕಂದರೆ ಚಿರಕಾಲದಲ್ಲಿ ಯಾವಾಗೂ ನಾಟ್ಯ ಮಾಡೋಣ. ಆವಾಗ ಅದಕ್ಕಾಗಿ ಚಿರಕಾಲದಲ್ಲಿ 2 ಕಾಲ ಮೇಲೆ ಯಾವಾಗೂ ನಾಟ್ಯ ಮಾಡಬೇಕಂತ ಸಾಧ್ಯವಾಗದಂತ ಶಿವನದಿಂದ ಒಂದು ವರನ ಬಂದುಬಿಟ್ಟಾನೆ. ಆ ವರನ ಬಂದು ಆ ವರದ ರೂಪದಿಂದ 3ನೇ ಕಾಲುವಿಗೆ ಶಿವ ಕೊಟ್ಟಿದ್ದಾನೆ. ಕೊಟ್ಟು ಯಜ್ಞ ನೋಡೋಣ ಅಂತ ಹೋಗ್ಬಿಟ್ರೆ ಅಲ್ಲಿ ತಂದೆನೋ ಯಜ್ಞಕ್ಕೆ ಬಂದಿರ್ತಾನೆ. ಪಾರ್ವತಿ ತಂದೆ ಆ ಯಜ್ಞಕ್ಕೆ ಬಂದಿದ್ರೆ ಆ ಯಜ್ಞದಲ್ಲಿ ಪಾರ್ವತಿದೇವನ ಅವಮಾನ ಪಡಿಸ್ತಾನೆ ತಂದೆ. ಅವಮಾನ ಪಡಿಸ್ಬಿಡ್ತೆ ಪಾರ್ವತಿ ದೇವಿ ಆ ಅವಮಾನ ತಟ್ಕೊಂಡ ಅಂತ
ಅಗ್ನಿ ಪ್ರವೇಶ ಮಾಡಿಬಿಟ್ಟು ಸತ್ತೋಗ್ತಾಳೆ. ಸತ್ತೋಗ್ಬಿಟ್ಟು ಎರಡನೇ ಜನ್ಮ ಎತ್ತಿದಾಗ ಶಿವ ಒಂದು ಮಾಯ ರೂಪದಲ್ಲಿ ಒಂದು ದಕ್ಷಿಣ ರೂಪದಲ್ಲಿ ಹೋಗ್ಬಿಟ್ಟು ಭವತಿ ಭಿಕ್ಷಾಂದೇಹಿ ಅಂತಾನೆ. ಆವಾಗ ಪಾರ್ವತಿ ಅಮ್ಮನವರು ಪಾರ್ವತಿ ಸ್ನಾನ ಮಾಡ್ತಾ ಇದ್ದೆ ಆ ಒಂದು ಭಿಕ್ಷಾ ರೂಪದಲ್ಲಿ ಬಿಟ್ಟು ಭವತಿ ಭಿಕ್ಷಾಂದೇಹಿ ಅಂತಾನೆ. ಭವತಿ ಭಿಕ್ಷಾಂದೇಹಿ ಅಂದ್ಬಿಟ್ರೆ ಅರೆ ಆವಾಗ ಪಾರ್ವದೇವಿ ಅರೆ ಯಾರೋ ನಂಗಾಗಿ ಭಿಕ್ಷೆ ಕೇಳ್ತಾ ಇದ್ದಾನೆ, ಭಿಕ್ಷೆ ನನ್ನ ಮನೆಗೆ ಬಂದು ಭಿಕ್ಷೆ ಕೇಳ್ತಾ ಇದ್ದಾನೆ, ಸ್ವಲ್ಪ ಭಿಕ್ಷೆ ಹಾಕೋಣ ಅಂದ್ಬಿಟ್ಟು ಅದೇ ಥರ ಬಂದುಬಿಟ್ಟು ಒಂದು ಸ್ವಲ್ಪನಲ್ಲೇ ಸ್ವಲ್ಪ ಅನ್ನ ತಗೊಂಡು ಈ ಕಪಾಲದಲ್ಲಿ ಬಡಿಸ್ತಾರೆ ಪಾರ್ವತಿ. ಬಡಿಸ್ಬಿಟ್ಟು ತಿರ್ಗಾ ಅರೆ ಈ ಭಿಕ್ಷೆಗಾರನ ಸ್ವಲ್ಪ ಹಣ ಮಾತ್ರ ಬಡಿಸಿದ್ರೆ ಸರಿಯವಲ್ಲ, ಅದ್ರ ಜೊತೆಗೆ ಸ್ವಲ್ಪ ಹಾಲು ತುಪ್ಪ ಬಿಡ್ತಾನಂತ. ಆ ತಿರ್ಗಾ ಮನೆ ಒಳಗೆ ಹೋಗ್ಬಿಟ್ಟು ಸ್ವಲ್ಪ ಹಾಲು ತುಪ್ಪ ತಂದು ಆವಾಗ ಪಾರ್ವದೇವಿ ಸ್ವಲ್ಪ ಹಾಲು ತುಪ್ಪ ತಂದು ಏನ ಮೇಲೆ ಬಡಿಸ ಆಚರಣೆ ಬಿಡ್ತಾಳೆ. ಏನು ಆಚರಣೆ ಬಿಡ್ತಾಳೆ ಅಂದರೆ ಅರೆ ಈ ಭಿಕ್ಷೆ ಬಂದ ಇದಕ್ಕೆ ಮುಂಚೆ ಭಿಕ್ಷೆ ಕೇಳ್ದ ನಾನು ತಿಳಿದಿದ್ದೇನೋ ಸ್ವಲ್ಪ ಮಾತ್ರ ಭಿಕ್ಷೆ ಪಡಿಸಿದ್ದೀನಿ. ತಿರ್ಗಾ ನಾನು ಹಾಲು ತುಪ್ಪ ತರಗ ಒಳಗಡೆ ಹೋಗ್ಬಿಟ್ರೆ ತಿರ್ಗಾ ಹೊರಗಡೆ ಬರುವಾಗಲೇ ತಿರ್ಗಾ ಈ ಕಪಾದ ಏನೋ ತುಂಬ ಅನ್ನ ಕಾಣಿಸುತ್ತೆ, ಇಷ್ಟೊಂದು ಅನ್ನ ನಾನು ಮಾಡಿಸಿಲ್ಲ, ಇದೇನೋ ಆಶ್ಚರ್ಯವಾಗುತ್ತೆ ಅಂತ. ಆದರೂ ನಾನು ಭಕ್ತಿ ಮುಕ್ತಿ ತಪ್ಪುವಾದಂತ ಅದೇ ಥರ ಬಡಿಸ್ತಾ ಇದ್ರೆ ಅವಾಗ ಶಿವ ಒಂದು ಮಾಯ ರೂಪದಲ್ಲಿ ಪಾರ್ವದೇವಿ ಚೀರೆ ಕೆಲಬದ ಮಾಡ್ತಾನೆ. ಚೀರೆ ಕೆಲಬದ ಮಾಡಿಬಿಟ್ಟು ಪಾರ್ವತಿ ದೇವಿ ಶರೀರ ಮೇಲೆ ಕಮಲದಿಂದ ಅದೇ ಥರ ಬಡಿಸ್ತಾ ಇದ್ರೆ ಆವಾಗ ಶಿವ ಇಲ್ಲಿ ಆಗ್ಬಿಟ್ಟು ನಾನೇ ನೀನು ಪರೀಕ್ಷೆ ಮಾಡಿದ್ದು ನೀನು ಸಲ ಅನ್ನಪೂರ್ಣೇಶ್ವರ ಅಂತ ಪಾರ್ವತಿಯವರಿಗೆ ಹೆಸರು ಕೊಟ್ಟನೆ. ಶಿವಾಗ ನೋಡಿ ಕಪಾಲ ಡಬರು ಆ ಥರ ಅಲಂಕರಿಸ್ಬಿಟ್ಟು 7 ದಿವಸ 7 ರಫವಾಗಿ ಅಲಂಕರಿಸ್ಬಿಟ್ಟು ಪ್ರತ್ಯೇಕವಾಗಿ ಪೂರ್ವ ಕಾಲದಲ್ಲೇ ಮದುವೆ ನಡೆಸ್ತಾರೆ. ಇವಾಗ ನಾವು ಮದುವೆ ನಡೆಸಿಬಿಟ್ರೆ 1 ಗಂಟೆ 1 ದಿವಸದೊಳಗೆ ಮುಗಿಸ್ತಾ ಇದ್ದೀವಿ. ಅದಕ್ಕೆ ನಿದರ್ಶನವಾಗಿ ಇಲ್ಲಿಂದಲೇ ಒಂದು ಪೆಂಡಿಂಗ್ ಒಬ್ಬರನ್ನ ನಾವು ಸೇರಿಸ್ಕೋಬೋಣ. ಸೈನ್ಯಾಧಿಪತಿ ಅಂತ ಈ ಸೌಪಿಕ ನೋಡ್ಸ 4 ಜನ ಸಾಮಂತರಾಜರು, ಇವರು 6 ಜನ ಈ ದೇವಸ್ಥಾನ ಕಟ್ಟಿರೋ ಇಲ್ಲಿ ನೋಡಿ ಇವರು ಇದು ಹ್ಯಾಂಗಿಂಗ್ ಪಿಲ್ಲರ್ ಅಂತ ಇದು 1538 1938 ದೇವಸ್ಥಾನ ಇದು ಕೆಳಗಡೆ ಸರ್. ಆ ಟೈಮಲ್ಲೇ ಈ ದೇವಸ್ಥಾನ ನೋಡೋಕ್ಕೆ ಒಂದು ಹ್ಯಾಂಡ್ ಅಂತ ಬಂದುಬಿಟ್ಟು ಈ 74 ಸ್ತಂಭ ಇದು ನಾಟಿ ಮಾಡ್ಕೋ ಸ್ತಂಭಗಳೆಲ್ಲ ಕೆಳಗಡೆ ಟಚ್ ಆಗಿವೆ. ಇದೇನೋ ಇದೊಂದು ಸ್ತಂಭ ಟಚ್ ಆಗಿರೋದು ಏನೋ ಆಶ್ಚರ್ಯವಾಗಿತ್ತು. ಇದು ನಾವು ಏನಾನ ಮಾಡಿಬಿಟ್ಟು ಕೆಳಗಡೆ ಟಚ್ ಮಾಡೋಣ ಅಂತ ಏನನ್ನ ಹಗ್ಗ ಗಡಾರ ಇದ್ದೋಗುತ್ತೆ. ಅದೇ ಪ್ರಯತ್ನ ನಾವು ಗಡಾರ ನಿಲ್ಲಿಸ್ಬಿಟ್ಟು ಕೆಳಗಡೆ ಟಚ್ ಮಾಡೋಣ ಅಂತ ಇಲ್ಲೊಂದು ಗಡಾರ ನೋಡ್ಸ್ಬಿಟ್ರೆ ಆವಾಗ ನಮಗೆ 74 ಸ್ತಂಭ ಇದು ನಾಟಿ ಮಾಡ್ಕೊಳ್ಳೆಲ್ಲ ಶೇಕ್ ಆಗೋದು, ಸ್ತಂಭ ಬೆಂಡು ಬರೋದು, ಸ್ತಂಭ ಜೇಂಟಿ ಆಗೋದು, ಆ ಥರ ಬಂತು. ಆ ಥರ ಬಂದರೆ ಆ ಇಂಜಿನಿಯರ್ಗೆ ಅನುಮಾನ ಬಂತು, ಅರೆ 74 ಸ್ತಂಭ ಇರೋ ನಾಟಿ ಮಾಡ್ಕೊಂಡು ಭಾರ ಎಲ್ಲ ಇದ್ರ ಮೇಲೆ ಐತೇನೋ, ಇದನ್ನ ಕಲಿಸ್ಬಿಟ್ರೆ ನಾವು ಈ 74 ಸ್ತಂಭ ಇರೋ ನಾಟಿ ಮಾಡ್ಕೊಳ್ಳೆಲ್ಲ ಶೇಕ್ ಆಗೋದು, ಬೆಂಡು ಬರೋದು, ಸ್ತಂಭ ಜೇಂಟ್ ಆಗೋದು ಈ ಥರ ಆಗ್ತಾ ಇದೆ. ಇವಾಗ ನಮ್ಗೆ ಇದು ಕಲಿಸ್ಬಿಟ್ಟಿದ್ರೆ ಪ್ರಮಾಣ ಅಂತ ಆವಾಗ ಬಿಟ್ಬಿಟ್ರು. ಆವಾಗ ಯಾವಾಗಾದ್ರೂ ಘಟಪಾರೇಶ ಮುಕ್ಷಣ ಆವಾಗ ಈ ಮೂಲೆ ಮಾತ್ರ ಸ್ವಲ್ಪ ಕೆಳಗಡೆ ಇನ್ನು ನಮಗೆ ಈ ಮೂಲೆ ಈ 3 ಮೂಲೆಯನ್ನು ನಾವು ಬಟ್ಟೆ ಗಿಟ್ಟೆ ಏನೋ ತೆಗಿಬೋದು. ಇಲ್ಲಿಂದ ಅಲ್ಲಿಂದ ನೋಡಿದ್ರೆ ಗ್ಯಾಪ್ ಕಾಣಿಸುತ್ತೆ. ಆವಾಗ ಗಡರಾಶಿ ಯಾವ ನುಕ್ಷಣ ನೋಡಿ ಸರ್, ಅಲ್ಲಿ 2 ಸ್ತಂಭ ಜೇಂಟಿ ಆಗಿದೆ ನೋಡಿ ಮೇಲ್ಗಡೆ ನೋಡಿ ಸರ್. ಇಲ್ಲೊಂದು 2 ಸ್ತಂಭ ಜೇಂಟಿ ಆಗ, ಅಲ್ಲೊಂದು 2 ಸ್ತಂಭ ಜೇಂಟಿ ಆಗ, ತಿರ್ಗಿ ಈ ಸ್ತಂಭಗಳು ಈ ಥರ ಬೆಂಡ್ ಆಗಿವೆ. ಆ ಥರ ಆಗ್ತಿದ್ರೆ ಅದು ಆವಾಗ ಅನುಮಾನ ಬಂದು ಬಿಟ್ಬಿಡ್ತಾನೆ. ಲೆವೆಲ್ ಇತ್ತು ಅದೇ ಲೆವೆಲೇ ನಮಗೆ ಈ ಮೂಗು ಲೆವೆಲ್ ಇರಬೇಕು. ಈ ಮೂಗಿನಿಂದ ಇಲ್ಲಿಯವರು ಇದು ಮೂಗು ಎಷ್ಟು ಲೆವೆಲ್ ಇರ್ತೋ ಅದೇ ಥರ ಲೆವೆಲ್ ಇರಬೇಕು. ತಿರ್ಗಾ ಈ ತುಟದಿಂದ ಇಲ್ಲಿವರೆಗೂ ಎಷ್ಟು ಲೆವೆಲ್ ಇರ್ತೋ ಈ ಮೇಲ್ಗಡೆ ಯಾವ ಥರ ಲೆವೆಲ್ ಇರ್ತೋ ಅದೇ ಥರ ಲೆವೆಲ್ ಇರಬೇಕು. ಆ ಥರ ಇರಬೇಕು. ತಿರ್ಗಾ ಎದೆ ವಿಶಾಲವಾಗಿರಬೇಕು, ಅಗಲವಾಗಿರಬೇಕು. ನಮಗೆ ಸೊಂಟ ರೌಂಡಾಗಿರಬೇಕು, ಮೊಣಕಾಲು ರೌಂಡಾಗಿರಬೇಕು. ತಿರ್ಗಿ ನಮಗೆ ಬೆಳ್ಳಿ ಸರ್, ಈ ಬೆಳ್ಳು ಈ 5 ಬೆಳ್ಳು ನಮ್ಗೆ ಒಂದೇ ಸಮಾನವಾಗಿ ಇರಬೇಕು. ಆ ಥರ ಅಕ್ಷರಗಳೆಲ್ಲ ಇರೋವಾದ್ರೆ ಪದ್ಮಿನಿ ವಾಸ್ತುಪುರುಷ ಅಂತ, ಆ ಕಡೆ ಪದ್ಮಿನಿ ಜಾತಿಸಿ ಅಂತ, ಈ ಕಡೆ ವಾಸ್ತುಪುರುಷ. ಹಸ್ತಿನಿ ಶಂಕಿನಿ ಅಂತ ನಾವು ಆ ಲಕ್ಷಣದಲ್ಲಿ ಇಲ್ಲೇ ಪದ್ಮಿನಿ ಜಾತಿಸಿ. ಈ ಪದ್ಮಿನಿ ಜಾತಿಸಿ ನೋಡ್ತಾರಲ್ಲ ನಮಗೆ ಮುಖ ಸುಂದರವಾಗಿರಬೇಕು, ಎದೆ ಎತ್ತರವಾಗಿರಬೇಕು, ಸೊಂಟ ಚಿಕ್ಕದಾಗಿರಬೇಕು. ತಿರ್ಗಾ ನಾವು ನಡೀತಾ ಇದ್ರೆ ಕಾಲು ಕಡೆಗೆ ಗ್ಯಾಪ್ ಇರಬೇಕು. ಈ ಲಕ್ಷಣವೆಲ್ಲ ಇರುವಾಗ ಪದ್ಮಿನಿ ಜಾತಿಸಿ ಅಂತ. ಇಲ್ಲಿ ನವಗ್ರಹ
ಎರಡು ಪುರುಷ ಸ್ಟೋನ್ ಕಾರಣ ವಿಜಯ ಗಣಪತಿ ಇಲ್ಲಿ ಶಿವಕೇಶವರೆಗೂ ಭೇದವಿಲ್ಲ ಅಂತ ಅಗಸ್ತ್ಯ ಮಹಾಮುನಿ ಇಲ್ಲ ಗುಹೆ ಇರುತ್ತೆ. ಆ ಗುಹೆ ಒಳಗೆ ತಪಸ್ಸು ಮಾಡ್ತಂತರ ನೀವು ಅವಾಗ ಬೂದಿಕಾಯಿ ಕಟ್ಸ್ಕೊಂಡಿರೋದು 9 ಗುಡಿ ಕಟ್ಸಿದೆ. ಗುಡಿ ಯಾವ 9 ಗುಡಿ ಅಲ್ಲ, ಅವಾಗ ಬೂದಿಕಾಯಿ ಕಟ್ಸಿರೋದು. ಇವೆಲ್ಲ ಬಂದ್ಬಿಟ್ಟು ಈ 9 ಗುಡಿ ಮಾತ್ರ ಒಳಗಡೆ ಇರೋವು 5,000 ಕಾಯಿ ಕಟ್ಸಿರೋದು. ನಮಗೆ ಈ ದೇವಸ್ಥಾನ ಕಟ್ಟಿರೋದು ಮಾತ್ರ 500 ವರ್ಷ ಮಾತ್ರನೇ ಆಗೈತೆ. ಅದಕ್ಕಂటే ಮುಂದುವಾಗಿ ಕಟ್ಟಿರೋ ಇವೆಲ್ಲ ಅಲ್ಲಿ ಇಲ್ಲಿ ಪಾಪನಾಥೇಶ್ವರ ಅಂತ ಈಶ್ವರ, ರಘುನಾಥ ಸಂತ ವಿಷ್ಣು, ಇಲ್ಲಿ ಶಿವಕೇಶವರೆಗೂ ಭೇದವಿಲ್ಲ ಅಂತ ಅಗಸ್ತ್ಯ ಮಹಾಮುನಿ ಇಲ್ಲಿ ಶಿವನ ಅಲ್ಲಿ ಭದ್ರಕಾಳಿನ ಈಗ ನೋಡಿ ಕಾಳ ಭೈರವ ಕಾಳ ಬೆಲೆ ಅವತಾರ ಇದ್ಬಿಟ್ಟು ರಾಕ್ಷಸನ ತೊಡಗು ಬಿಡ್ತಾರೆ ಪಾತಾಳ ಅಲ್ಲಿಂದನೇ ನೋಡ್ಕೊಂಡು ಏನೋ ಅಂತ ಹಸುವುದು. ಈ ಹಸು ನೋಡ್ರಿ ನಮಗೆ ಒಂದೇ ಶರೀರ 3 ತಲೆ ನೋಡ್ರೆ ಈಗ ನೋಡಿ ಈ 2 ತಲೆ ಮುಚ್ಚಿಬಿಟ್ರೆ ನಮಗೆ ಒಂದು ತಲೆ ನಿಂತ್ಕೊಂಡಂಗೆ ಕಾಣಿಸುತ್ತೆ. ತಿರ್ಗಿ ಈ 2 ತಲೆ ಮುಚ್ಚಿಬಿಟ್ರೆ ಒಂಗಿ ಹುಲ್ಲು ಬೇಯಿಸಿದಂಗೆ ಕಾಣಿಸುತ್ತೆ. ತಿರ್ಗಿ ನಾವು ಈ 2 ತಲೆ ಮುಚ್ಚಿಬಿಟ್ರೆ 3ನೇ ತಲೆ ಇಲ್ಲಿ ಕರು ಹಾಲು ಕುಡಿತಂತೆ. ಎಷ್ಟೋ ಸಂತೋಷವಾಗಿ ಹಾಲು ಕುಡಿಸ್ಕೊಂತ ಕರು ನೆಕ್ಕುತ್ತಾ ಇರ್ತೈತೆ ತಾಯಿ ಹಸು. ಅದೇ ಥರ ನೋಡ್ರೆ ಒಂದೇ ಶರೀರ 3 ತಲೆ ಸಿಕ್ಕಿ ಎಷ್ಟೊಂದು ನೈಪುಣ್ಯ ಚಾತುರವಾಗಿ ಮೇಲೆ ಕೆತ್ತ ಮಾಡಿದ್ದಾರೆ. ಈಗ ಬನ್ನಿ ಅದೇ ಥರ ನಾವು ಅವ್ರ ದೃಷ್ಟಿನೂ ಆ ಗೋಡೆ ಮಾಡಿರುತ್ತೆ. ಆ ಥರ ನಮಗೆ ಅವೇ ಕೋಪಿಷ್ಟ ಆಗುತ್ತೆ. ಆ ಮೊದಲ ನಂತರ ಅವೇ ಮುಖ ದರ್ಶನ ಮಾಡ್ತಾರೆ. ನೀರು ಬರ್ತಿಲ್ಲ ಇಲ್ಲ ಸರ್, ಪೆಟ್ರೋಲಾಗಿ ರಿಪೇರಿ ಇನ್ನೇನಿಲ್ಲ ಅಂದರೆ ಬರ್ತಾ ಇತ್ತು. ಅಕ್ಕ
ತಗೋರಿ ಹಿಡ್ಕೋ ಈಗ ಇನ್ನು ರೆಕಾರ್ಡ್ ಮಾಡ್ತಾರೆ 2 ನಿಮಿಷ ಝೂಮ್ ಮಾಡ್ಬೋದು. ಹಿಂದ್ಗಡೆ ಬಾಲಂಗೋಶಿಂದ ತೊಗೊಂಡ್ಬಿಡಿ 2 ನಿಮಿಷ 1 ಸೆಕೆಂಡ್ ಇದೆಯಲ್ಲ.